ಜೈ ಕನ್ನಡಾಂಬೆ. ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ, ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ನಮ್ಮ ಕನ್ನಡ ದೇಶದ ಪಕ್ಷದ ವತಿಯಿಂದ ಇಡೀ ಕರ್ನಾಟಕದ ಸಮಸ್ತ ಕನ್ನಡ ದೇಶದ ಕನ್ನಡ ಬಂಧುಗಳ ಆರೋಗ್ಯದ ದೃಷ್ಟಿಯಿಂದ ಕರ್ನಾಟಕದಲ್ಲಿ ಹೊರಗಿನಿಂದ ಬರುವಂತಹ ಒಂದು ಉತ್ಪನ್ನಗಳು, ಪರಭಾಷಿಕರು ಮಾರಾಟ ಮಾಡುವಂತಹ ಉತ್ಪನ್ನಗಳು, ಅದರಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಇದರಿಂದ ಮಾರಕವಾದ ಕಾಯಿಲೆಗಳು ಬರ್ತಾ ಇದೆ. ಆ ಮಾರಕ ಕಾಯಿಲೆಗಳಿಂದ ನಮ್ಮ ಕನ್ನಡ ಬಂಧುಗಳು ಪಡಪಾಡದ ಕಾಯಿಲೆಗಳು ಪಟ್ಟು ಅದಕ್ಕೆ ಹಣ ವ್ಯಯ ಮಾಡಿ ಕಡೆಗೆ ಆಸ್ಪತ್ರೆಗಳು ಉದ್ಧಾರ ಆಗ್ತಾ ಇದೆ ಅಷ್ಟೇ. ಜೊತೆಗೆ ನಮ್ಮ ಕನ್ನಡ ಬಂಧುಗಳು ಸಾಯ್ತಾ ಇದ್ದಾರೆ. ಕಾರಣ ಏನು? ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ, ಬೇರೆ ಎಲ್ಲೂ ಇಲ್ಲ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ಉತ್ತಮವಾದ ಊಟ ತಿನ್ನೋದಾಗಿರಬಹುದು, ಆ ಊಟ ಅಡಿಗೆ ಮಾಡೋ ಸಂದರ್ಭದಲ್ಲಿ ಬಳಸುವಂತಹ ಎಣ್ಣೆ ಆಗಿರ್ಬೋದು, ಮತ್ತೊಂದು ತರಕಾರಿಗಳಾಗಿರಬಹುದು, ಶುದ್ಧವಾದ ತರಕಾರಿ ಆಗಿರಬಹುದು, ಶುದ್ಧವಾದ ಎಣ್ಣೆ ಆಗಿರಬಹುದು, ನಾವು ಕುಡಿಯೋ ಹಾಲಾಗಿರಬಹುದು, ತಿನ್ನೋ ಮೊಸರಾಗಿರಬಹುದು, ಇಂಥದೆಲ್ಲ ನಮ್ಮ ಕರ್ನಾಟಕದಲ್ಲೇ ತಯಾರಾಗುವಂತಹ, ಅದರಲ್ಲೂ ವಿಶೇಷವಾಗಿ ಪರಭಾಷಿಕರು ಕಟ್ಟಿರುವಂತಹ ಕಾರ್ಖಾನೆಗಳೆಲ್ಲ ನಮ್ಮ ಕನ್ನಡ ದೇಶದಲ್ಲಿ ತಯಾರಾಗುವ, ನಮ್ಮ ಕರ್ನಾಟಕ ಸರ್ಕಾರ ಆಗಿರಬಹುದು ಅಥವಾ ನಮ್ಮ ಕನ್ನಡ ಬಂಧುಗಳೇ ತಯಾರು ಮಾಡುವಂತಹ ಕಾರ್ಖಾನೆಗಳಲ್ಲಿ ತಯಾರಾಗುತ್ತಲ್ಲ, ಅದು ತುಂಬಾ ಪರಿಶುದ್ಧವಾಗಿರುತ್ತೆ, ಅದು ಸ್ವಚ್ಛವಾಗಿರುತ್ತೆ, ಅದು ಆರೋಗ್ಯಕರವಾಗಿರುತ್ತೆ. ಇತ್ತೀಚೆಗೆ ಒಂದು 3 ತಿಂಗಳ ಮುಂದೆ ನಮ್ಮ ಪಕ್ಕದ ಆಂಧ್ರ ದೇಶದಲ್ಲಿ ಈ ಖಾಸಗಿಯವರು ನಡೆಸುವಂತ ಒಂದು ಕಲಬೆರಕೆ ಮೊಸರು, ಆ ಮೊಸರು ತಿಂತಾರೆ. ಆ ಮೊಸರು ತಿಂದಿದ ತಕ್ಷಣ ದೇಹದಲ್ಲಿ ಆ ಮೊಸರು ತಿಂದಿದ್ದಾದ್ಮೇಲೆ ದೇಹದಲ್ಲಿರುವ ಅಂಗಾಂಗಗಳೆಲ್ಲ ವೈಫಲ್ಯ ಆಗಿ 20 ರಿಂದ 25 ಜನ ಏನೋ ಸಾಯ್ತಾರೆ. ಅದಕ್ಕೆ ಈ ಒಂದು ವಿಚಾರನ ಇಟ್ಕೊಂಡು, ಯಾಕಂದ್ರೆ ಅಂತಹ ಕಲಬೆರಕೆ ವಸ್ತುಗಳು ನಮ್ಮ ಕರ್ನಾಟಕದಲ್ಲೂ ನಮ್ಮ ಕನ್ನಡ ದೇಶದಲ್ಲೂ ತುಂಬಾ ಎಗ್ಗಿಲ್ಲದೆ ಮಾರಾಟ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕರ್ನಾಟಕ ಸರ್ಕಾರ ಯಾವುದೇ ರೀತಿ ಸರಿಯಾದ ಕ್ರಮಗಳು ತಗೊಂತ ಇಲ್ಲ. ಆ ಕ್ರಮಗಳು ತಗೊಂಡು ಕಲಬೆರಕೆ ವಸ್ತುಗಳನ್ನ, ಕಲಬೆರಕೆ ತಿಂಡಿಗಳನ್ನ, ಕಲಬೆರಕೆ ಪಟ್ಟಣಗಳನ್ನೆಲ್ಲ ನಿಷೇಧ ಮಾಡಬೇಕಂತ ಈ ಸಂದರ್ಭದಲ್ಲಿ ನಮ್ಮ ಕನ್ನಡ ದೇಶದ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ. ನಾವು ಏನು ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಕನ್ನಡ ದೇಶ ಸರ್ಕಾರ ನಡೆಸುವಂತಹ ಒಂದು ನಂದಿನಿ ಉತ್ಪನ್ನ ಏನಿದೆಯಲ್ಲ, ಕರ್ನಾಟಕ ಹಾಲು ಮಹಾಮಂಡಳಿ, ಇದು ತುಪ್ಪ, ಶುದ್ಧ ತುಪ್ಪ. ಇಂತಹ ಶುದ್ಧ ಪರಿಶುದ್ಧವಾದ ತುಪ್ಪ ಇಡೀ ನಮ್ಮ ಪ್ರಪಂಚದಲ್ಲೇ ಹುಡುಕಿದ್ರು ಈ ನಂದಿನಿಯಷ್ಟು ಪರಿಶುದ್ಧವಾದ ತುಪ್ಪ ಎಲ್ಲೂ ಸಿಗಲ್ಲ. ಪ್ರಪಂಚದಲ್ಲೇ ಎಲ್ಲೇ ಹುಡುಕಿದ್ರು ಪರಿಶುದ್ಧವಾದ ನಂದಿನಿ ಏನಿದೆಯಲ್ಲ, ಇಂತಹ ಶುದ್ಧ ತುಪ್ಪ ಪ್ರಪಂಚದಲ್ಲೇ ಎಲ್ಲೂ ಸಿಗಲ್ಲ. ಅಷ್ಟು ಪರಿಶುದ್ಧವಾಗಿದೆ. ನಮ್ಮ ಕನ್ನಡ ದೇಶದಲ್ಲಿ ಮೊದಲನೇ ಸ್ಥಾನ ಇದೆ, ಭಾರತ ಒಕ್ಕೂಟದಲ್ಲೂ ಮೊದಲನೇ ಸ್ಥಾನ ಇದೆ. ಈ ಒಂದು ನಮ್ಮ ನಂದಿನಿ ಪರಿಶುದ್ಧವಾದ ತುಪ್ಪಕ್ಕೆ ಪ್ರಪಂಚದಲ್ಲೂ ಮೊದಲನೇ ಸ್ಥಾನ ಇದೆ. ಅಷ್ಟು ಪರಿಶುದ್ಧ ಇದೆ. ಅದಕ್ಕೆ ನಾನು ನಂದಿನಿ ತುಪ್ಪನೇ ಬಳಸೋದು. ಊಟ ತಿನ್ಬೇಕಾದ್ರೆ ನಂದಿನಿ ತುಪ್ಪ ಹಾಕೊಂಡೇ ಊಟ ಮಾಡೋದು. ಅದಕ್ಕೆ ಸಮಸ್ತ ಕನ್ನಡ ಬಂಧುಗಳು ಯಾರು ತುಪ್ಪ ತಿಂತಾರೋ ಊಟದ ಸಂದರ್ಭದಲ್ಲಿ, ಊಟ ಮಾಡ್ಬೇಕಾದ್ರೆ ಯಾರು ತುಪ್ಪ ಹಾಕೊಂಡು ಊಟ ಮಾಡ್ತಿರೋ ಅಂತವರು ನಂದಿನಿ ತುಪ್ಪನೇ ಬಳಸ್ಬೇಕಂತ ಹೇಳ್ಬಿಟ್ಟು ಆ ಸಮಸ್ತ ಕನ್ನಡ ಬಂಧುಗಳಲ್ಲಿ ಕೇಳ್ಕೊಂತೀವಿ.
ಜೊತೆಗೆ ಹಾಲು ನೋಡಿ, ನಾನು ಯಾವತ್ತು ನಂದಿನಿ ಪರಿಶುದ್ಧ ನಂದಿನಿ ಹಾಲೇ ಕುಡಿಯೋದು. ದಿನ ಬೆಳಗಾದ್ರೆ ಸಮಸ್ತ ಕನ್ನಡ ಬಂಧುಗಳು ಹಾಲು ತಗೊಂಡು ಹೋಗ್ತೀರಾ. ಯಾರೋ ಪರಭಾಷಿಕರು ನಡೆಸುವಂತಹ ಹಾಲು ತಗೊಳಕ್ ಹೋಗ್ಬೇಡಿ. ಹೊರಗಿನಿಂದ ಬಂದ ಪರಭಾಷಿಕರು ನಡೆಸೋದು, ಅದರಲ್ಲೂ ವಿಶೇಷ ಯಾಕಂದ್ರೆ ನಂಬಿಕೆಗೆ ಅರ್ಹರಲ್ಲ ಅವರು. ಹೊರಗಿನಿಂದ ಬರುವಂತಹ ಆಹಾರ ಪದಾರ್ಥಗಳು, ತಿಂಡಿ ತಿನಿಸುಗಳನ್ನ ಬಳಸಕ್ ಹೋಗಬೇಡಿ. ಹಾಲನ್ನಷ್ಟೇ ಅದೇ ಮೊಸರಲ್ಲಿ ಏನು ಮೊಸರು ಏನಿದೆಯಲ್ಲ, ಆ ಮೊಸರು ತಿಂದೆ 18ರಿಂದ 20-25 ಜನ ಏನು ಸತ್ತಿರೋದು. ಅದಕ್ಕೆ ನಾನು ಬಳಸೋದು ನಂದಿನಿ ಮೊಸರನ್ನೇ ಬಳಸ್ತೀವಿ. ನಂದಿನಿ ಮೊಸರಲ್ಲಿ ಹಾಕೊಂಡೆ ಊಟ ಮಾಡೋದು. ಮತ್ತೆ ಹಾಲು ದಿನನಿತ್ಯ ಏನು ಹಾಲು ಕುಡಿತೀವಲ್ಲ, ಚಹಾ ಆಗಿರ್ಬೋದು, ಕಷಾಯ ಆಗಿರಬಹುದು, ಅಥವಾ ಹಾಲು ಕುಡಿಯೋರಾಗಿರಬಹುದು, ನೋಡಿ ನಂದಿನಿ ಇದೇ ಹಾಲು ನಾವು ಕುಡಿಯೋ ದಿನ. ದಯವಿಟ್ಟು ಹಾಲು ತಗೊಳ್ಳೋರು ನಂದಿನಿ ಹಾಲು ಸಿಕ್ಕಿಲ್ಲ ಅಂದ್ರೆ ಆ ಅಂಗಡಿಯವರಿಗೆ ಒತ್ತಾಯ ಮಾಡಿ, ನಮಗೆ ನಂದಿನಿ ಹಾಲೇ ಬೇಕು, ನಂದಿನಿ ಹಾಲು ಬೇಕು ನಮಗೆ ಅಂತ ಬಿಟ್ಟು ಒತ್ತಾಯ ಮಾಡಿಬಿಟ್ಟು ಗಲಾಟೆ ಮಾಡಿ ಅವ್ರ ವಿರುದ್ಧ ಪರವಾಗಿಲ್ಲ, ಯುದ್ಧ ಮಾಡಿ ಪರವಾಗಿಲ್ಲ, ಯುದ್ಧ ಮಾಡಿಬಿಟ್ಟಾದ್ರೂ ನಂದಿನಿ ಹಾಲು ತರಿಸಿ ನಂದಿನಿ ಹಾಲೇ ಕುಡಿಬೇಕು ತಾವು ಸಮಸ್ತ ಕನ್ನಡ ಬಂಧುಗಳು ಅಂತ ಹೇಳ್ಬಿಟ್ಟು ಈ ವಿಚಾರ ಕೇಳ್ಕೊಂತ ಇದ್ದೀವಿ. ಜೊತೆಗೆ ಎಣ್ಣೆ ನಾವು ದಿನ ಪ್ರತಿನಿತ್ಯ ಏನು ಅಡಿಗೆ ಮಾಡಬೇಕಾದ್ರೆ ಪ್ರತಿಯೊಬ್ಬರೂ ಒಗ್ಗರಣೆ ಹಾಕ್ತೀವಿ. ಅಡಿಗೆ ಸಂದರ್ಭದಲ್ಲಿ ಎಲ್ಲ ಕಲಬೆರಕೆ ಮಿಶ್ರಿತ ಎಣ್ಣೆ ಉಪಯೋಗಿಸೋ ಬದಲು ನೋಡಿ, ಇದು ನಮ್ಮ ಕರ್ನಾಟಕ ಸರ್ಕಾರ ನಡೆಸುವಂತಹ ಶುದ್ಧ ಕಡಲೆಕಾಯಿ ಎಣ್ಣೆ, ಪರಿಶುದ್ಧವಾದ ಕಡಲೆ ಎಣ್ಣೆ. ಇಷ್ಟೊಂದು ಪರಿಶುದ್ಧ ಇಡೀ ಪ್ರಪಂಚದಲ್ಲೇ ಎಲ್ಲಿ ಹುಡುಕಿದ್ರು ಸಿಗಲ್ಲ. ತುಂಬಾ ಆರೋಗ್ಯಕರವಾದ ಎಣ್ಣೆ ಇದು. ಸಫಲ್ ಗುಣಮಟ್ಟದ ಕಡಲೆಕಾಯಿ ಎಣ್ಣೆ. ದಯವಿಟ್ಟು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ, ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ, ನಾನಂತೂ ಈ ಕಡಲೆಕಾಯಿ ಎಣ್ಣೆ ಬಳಸಿ ಸಫಲ್ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ರಚನೆ ನಡೆಸುತ್ತಿರುವಂತಹ ಕಾರ್ಖಾನೆ, ಈ ಕಾರ್ಖಾನೆಯಲ್ಲಿ ತಯಾರಾಗುವಂತಹ ಒಂದು ಸಫಲ್ ಕಡಲೆಕಾಯಿ ಎಣ್ಣೆ, ಪರಿಶುದ್ಧವಾದ ಕಡಲೆಕಾಯಿ ಎಣ್ಣೆ. ಈ ಸಫಲ್ ಈ ಎಣ್ಣೆ ಏನಿದೆಯಲ್ಲ, ಇದು ತಿನ್ನೋದ್ರಿಂದ ಎಷ್ಟೋ ಮಾರಣಾಂತಿಕ ಕಾಯಿಲೆಗಳು ಬರೋದಿಲ್ಲ ನಮಗೆ. ಅಧಿಕವಾದ ಬೊಜ್ಜು ಬೆಳೆಯೋದಾಗಿರಬಹುದು, ಮತ್ತೊಂದು ಮಗದು, ಇದೆಲ್ಲ ಯಾವುದು ಬರಲ್ಲ. ದಯವಿಟ್ಟು ಎಲ್ಲ ಸಮಸ್ತ ಕನ್ನಡ ಬಂಧುಗಳು ಈ ಎಣ್ಣೆ ಬಳಸಬೇಕಾದ್ರೆ, ಒಗ್ಗರಣೆಗೆ ಯಾವುದೇ ಆಹಾರಕ್ಕೆ ಎಣ್ಣೆ ಬಳಸಬೇಕಾದ್ರೆ ಈ ಸಫಲ್ ಎಣ್ಣೆ ಬಳಸಬೇಕು. ದಯವಿಟ್ಟು ಇದನ್ನೇ ಉಪಯೋಗಿಸಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರ ನಡೆಸುವಂತಹ ಸಾಬೂನು ಕಾರ್ಖಾನೆ, ಶ್ರೀಗಂಧ ತಯಾರಾಗುವಂತಹ ಸಾಬೂನು, ಒಂದು ದುರಂತ ಏನಂದ್ರೆ ಇದರಲ್ಲಿ ಎಲ್ಲೂ ಕನ್ನಡ ಇಲ್ಲ. ಅದೇ ಸ್ವಲ್ಪ ದುರಂತ. ಇದನ್ನು ನೋಡಿಕೊಂಡು ಸರ್ಕಾರಕ್ಕೂ ಆಗ್ರಹ ಮಾಡ್ತೀವಿ ನಾವು. ಎಲ್ಲೂ ಈ ಪೂರ್ತಿ ನಮ್ಗೆ ಅರ್ಥವಾಗದ ಭಾಷೆ, ಎಲ್ಲೋ ಈ ಒಂದು ಮೂಲೆಯಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಅಂತ ಯಾವುದೋ ಒಂದು ಚಿಕ್ಕ ಮೂಲೆಯಲ್ಲಿ ಕೊಟ್ಟಿದ್ದಾರೆ ಇಲ್ಲಷ್ಟೇ. ಇದಷ್ಟು ಪರಿಶುದ್ಧವಾದ ಸಾಬೂನು ಎಲ್ಲೂ ಸಿಗಲ್ಲ. ಇದು ಪ್ರಪಂಚದಲ್ಲೇ, ಭಾರತ ಒಕ್ಕೂಟದಲ್ಲಿ ಮೊದಲನೇ ಸ್ಥಾನದಲ್ಲಿದೆ, ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಇದು. ಇದೇ ಸಾಬೂನನ್ನ ಕರ್ನಾಟಕ ಸರ್ಕಾರದ ನಡೆಸುವಂತಹ ಅಡಿಯಲ್ಲಿ ನಡೆಸುವಂತಹ ಸಾಬೂನು ಏನಿದೆಯಲ್ಲ, ಸಾಬೂನು ಕಾರ್ಖಾನೆಯಲ್ಲಿ ಇದೇ ಸಾಬೂನು ಸಮಸ್ತ ಕನ್ನಡ ಬಂಧುಗಳು ಬಳಸಬೇಕು. ನಿಮ್ಮ ಆರೋಗ್ಯ ನಿಮ್ಮ ಕೈಲೇ ಇರುತ್ತೆ. ನಿಮ್ಮ ಚರ್ಮ, ಹೊಳಪು, ಕಾಂತಿ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ದಿನ ಇದೇ ಸಾಬೂನು ಬಳಕೆ ಮಾಡುವಂಥದ್ದು. ಹಾಗೂ ಸಮಸ್ತ ಕನ್ನಡ ಬಂಧುಗಳು ಸರ್ಕಾರಕ್ಕೆ ಒತ್ತಾಯ ಮಾಡಿ ಇದೆಲ್ಲ ತೆಗೀರಿ, ನಮ್ಗೆ ಅರ್ಥವಾಗದ ಭಾಷೆ ತೆಗೀರಿ, ನಮ್ಗೆ ಇಂಗ್ಲಿಷ್ ಬೇಡ, ಕನ್ನಡದಲ್ಲೇ ಕೊಡಿ ಸಾಕು ಅಂತ. ಎಲ್ಲೂ ಹೊರಗಡೆ ಬೇರೆ ದೇಶಗಳಲ್ಲಿ ಅಥವಾ ಈ ಹಿಂದಿ ದೇಶ ಆಗಿರ್ಬೋದು, ತಮಿಳು ದೇಶ, ತೆಲುಗು ದೇಶ, ಮತ್ತೆ ಬೇರೆ ವಿದೇಶಗಳಲ್ಲಿ ಎಲ್ಲದ ವ್ಯಾಪಾರ ಮಾಡೋದು, ಅಲ್ಲಿ ಬೇಕಾದ್ರೆ ಇಂಗ್ಲಿಷ್ ಹಾಕೊಳ್ಳಿ. ನಮ್ಮ ಕರ್ನಾಟಕದಲ್ಲಿ, ಕನ್ನಡ ದೇಶದಲ್ಲಿ ನಮ್ಗೆ ಬೇಕಾಗಿಲ್ಲ, ಕನ್ನಡದಲ್ಲಿ ಕೊಡಿ ಅಂತ ಬಿಟ್ಟು ಸಮಸ್ತ ಕನ್ನಡ ಬಂಧುಗಳಲ್ಲಿ
ತಾವು ಒತ್ತಾಯ ಮಾಡಬೇಕು ಸಮಸ್ತ ಕನ್ನಡ ಬಂಧುಗಳು ಸರ್ಕಾರಕ್ಕೆ. ನಾವು ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ, ಇದನ್ನೆಲ್ಲ ಸಂಪೂರ್ಣ ಕನ್ನಡಮಯ ಮಾಡಿ ಉತ್ಪನ್ನಗಳು ತಯಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಕನ್ನಡ ದೇಶ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಹಾಗೆ ಸಮಸ್ತ ಕನ್ನಡ ಬಂಧುಗಳೇ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ಯಾವುದೇ ತೊಂದರೆ ತೊಡಕುಗಳಿಲ್ಲದೆ ನೆಮ್ಮದಿಯಾಗಿ ಜೀವಿಸಬೇಕು. ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ಯಾವುದೇ ತೊಂದರೆಗಳಿಲ್ಲದೆ ನೆಮ್ಮದಿಯಾಗಿರಬೇಕು. ಆರೋಗ್ಯದಿಂದ ನೆಮ್ಮದಿಯಾಗಿರ್ಬೇಕಾದ್ರೆ ನಮ್ಮ ಸರ್ಕಾರ ಹಾಗೂ ನಮ್ಮ ಕನ್ನಡ ದೇಶದಲ್ಲೇ ನಮ್ಮ ಕನ್ನಡ ಬಂಧುಗಳು ಕಟ್ಟಿರುವಂತಹ ಕಾರ್ಖಾನೆಗಳಲ್ಲಿ ಯಾವುದೇ ಉತ್ಪನ್ನಗಳು ಅದನ್ನು ತಗೊಂಡು ಉಪಯೋಗಿಸಿ ಅಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳಲ್ಲಿ ನಮ್ಮ ಕನ್ನಡ ದೇಶ ಪಕ್ಷದಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಸರ್ಕಾರನೂ ಅಷ್ಟೇ, ಸರ್ಕಾರದ ಅಡಿಯಲ್ಲಿ ಏನೇನೋ ಉತ್ಪನ್ನಗಳು ತಯಾರು ಮಾಡ್ತಾ ಇದ್ರು, ಪ್ರತಿಯೊಂದು ಕರ್ನಾಟಕದಲ್ಲಿ ನಮ್ಮ ಕನ್ನಡ ದೇಶದಲ್ಲಿ ವ್ಯಾಪಾರ ಆಗುವಂತಹ ಪ್ರತಿಯೊಂದು ಉತ್ಪನ್ನಗಳ ಮೇಲೆ ಪ್ರತಿಯೊಂದು ವಿವರಗಳು ಕನ್ನಡದಲ್ಲೇ ಇರಲಿ ಸಾಕು. ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಚೆನ್ನಾಗಿ ನಮ್ಮ ಕನ್ನಡ ಬಂಧುಗಳು ನಮ್ಮ ಸಂಸ್ಥೆಗಳು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ, ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಕನ್ನಡದಲ್ಲೇ ಕೊಡಿ ಮಾಹಿತಿ, ಎಲ್ಲ ಪ್ರತಿಯೊಂದು ಮಾಹಿತಿ ಅಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣು ಶರಣಾರ್ಥಿಗಳು.